ಫಸ್ಟು ನಾವು ವೇಸ್ಟ್ ಪಿಕ್ಕರ್ಸು ಇರುವಂತಹ ಕಮ್ಯುನಿಟಿಗಳನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಅಲ್ಲಿ ಆಲ್ಮೋಸ್ಟು ಒಂದು 20 to 30% ಇರಬೇಕು. 100ಅಲ್ಲಿ 30% ವೇಸ್ಟ್ ಪಿಕ್ಕರ್ಸ್ ಇರಬೇಕು. ಮೊದಲಿಗೆ ಅಲ್ಲೇನು ನಾವು ಐಡೆಂಟಿಫೈ ಮಾಡ್ತೀವಿ, ಅಲ್ಲೇನು ನಮಗೆ ವಾಶ್ ಪ್ರಾಬ್ಲಮ್ಸ್ ಇದೆ ಅಂತ ನೋಡ್ತೀವಿ. ಬಾತ್ರೂಮ್ ಪ್ರಾಬ್ಲಮ್ ಸಖತ್ತಾಗಿತ್ತು. ಇಲ್ಲಿ ಸುಮಾರು ಒಂದು 600-700 ಮನೆ ಇದೆ, ಇರೋದೇ 24 ಬಾತ್ರೂಮ್. ಫಸ್ಟು ವಾಶ್ರೂಮು ತುಂಬ ದಟ್ಟಿಯಾಗಿತ್ತು. ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡ್ತಾ ಇರಲಿಲ್ಲ, ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತಾಯಿದ್ರು. ಒಂದ್ಸರಿ ಡ್ರೈನೇಜ್ ಬ್ಲಾಕ್ ಆಗಿದ್ರೆ 15 days ಆಲ್ಮೋಸ್ಟ್ 1 month ಆದರೂ ಆಗೇ ಆಗುತ್ತೆ. ತುಂಬಾ ಗಲೀಜಾಗಿತ್ತು. ಯಾರು ಬಂದು ನೋಡೋರಿಲ್ಲ, ಯಾರು ಜವಾಬ್ದಾರಿ ತಗೊಂಡವರಿಲ್ಲ. ವಾಟರ್ ಹೆಡ್ ಸಂಸ್ಥೆ ಬಂದ ಮೇಲೆ ಮತ್ತೆ ಅವ್ರು ಹೇಳಿದ್ರು O&M ಕಮಿಟಿ ಅಂತ ಮಾಡೋಣ. O&M ಮೀಟಿಂಗ್ ಎಲ್ಲಾಯಿತು? O&M ಮೀಟಿಂಗ್ ಮೀಟಿಂಗಾ ಬನ್ನಿ, ನಾವು ಕರ್ಕೊಂಡು ಹೋಗ್ತೀನಲ್ಲ. ಐತೆ ಮೀಟಿಂಗು ಚೆನ್ನಾಗಿ ಆಗುತ್ತೆ. O&M ಕಮಿಟಿ ಅಂತ ಹೇಳಿದ್ರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಮಿಟಿ ಅಂತ ಅರ್ಥ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ವಾಟರ್ ಏಡ್ ಸಂಸ್ಥೆಯಿಂದ ಹಾರ್ಡ್ವೇರ್ ಮಾಡಿಕೊಡ್ತೀವಿ, ಮತ್ತು ಅದನ್ನು ನಾವು ಇರೋ ತನಕ ಅದನ್ನು ನೋಡ್ಕೊತೀವಿ. ನಾವು ವಾಟರ್ ಏಡ್ ಸಂಸ್ಥೆ ಅಲ್ಲಿಂದ ನಾವು ಹೋದ್ಮೇಲೆ ಆ O&M ಕಮಿಟಿನೇ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಅದು ಅದು ಚೆನ್ನಾಗಿರೋ ಥರ ಜವಾಬ್ದಾರಿ ವಹಿಸಿ ನೋಡ್ಕೋಬೇಕಾಗುತ್ತೆ. ಈಗ ಈ ಸಮುದಾಯದಲ್ಲಿ ಸಮಸ್ಯೆಗಳಂತ ಬಂದಾಗ ಬರೀ ಹೆಣ್ಮಕ್ಳದ್ದು ಸಮಸ್ಯೆ ಇರುತ್ತೆ, ಗಂಡು ಮಕ್ಳದ್ದು ಸಮಸ್ಯೆ ಇರುತ್ತೆ. ಸೊ ಜೆಂಟ್ಸ್ದು ಏನೇ ಇದ್ರೂ ಅವರು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಲೇಡೀಸ್ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಅದರಲ್ಲಿ ಪಾರ್ಟ್ ಆಫ್ ಲೇಡೀಸ್ ಇದ್ದರೆ ಬೆಟರ್ ಅನ್ನೋದು. ಆಮೇಲೆ ಈಕ್ವಾಲಿಟಿ ಅನ್ನೋದ್ರ ಪ್ರಕಾರ ನಾವು ಲೇಡೀಸ್ 50%, ಜೆಂಟ್ಸ್ 50%ನ ನಾವು ಸೆಲೆಕ್ಟ್ ಮಾಡ್ತೀವಿ. ಲೇಡೀಸ್ಗೆ ವಾಶ್ರೂಮ್ ಕಟ್ಸೋದ್ರಿಂದ ಮೇಂಟೆನೆನ್ಸು ಮತ್ತು ಕಲೆಕ್ಷನ್ಸು ಎಲ್ಲನೂ ನಾವು ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ನಮಗೆ ಇದು ಮಾಡಿದ್ದಾರೆ. ಅದು ಏನಂದರೆ ಚೇಂಬರ್ ಏನಾದರೂ ಉಟ್ಕೊಂಡಿದ್ರೆ ಅದನ್ನ ಹೆಂಗೆ ಕ್ಲೀನ್ ಮಾಡಬೇಕು, ಶುಚಿತ್ವನ ಹೆಂಗೆ ಕಾಪಾಡಬೇಕು. ವಿ ಗಾಟ್ ಎಜುಕೇಟೆಡ್. ಇದಕ್ಕೆ ಮುಂಚೆ ನಾವು ಇರೋವಾಗ ನಮಗೆ ಏನು ಇದಿರಲಿಲ್ಲ, ಸ್ಟಿಚ್ ಇಲ್ಲ, ಒಂದು ಫಾಲೋವರ್ ಇರಲಿಲ್ಲ. ಅದ್ರ ಹೆಂಗೆ ನಾವು ಏನು ಪ್ರಾಬ್ಲಮ್ ಇದೆ, ಏನು ಆಗುತ್ತೆ, ಅದರಿಂದ ಏನು ಮಾಡ್ಬೋದು ಎಲ್ಲ ಒಂದು ಆರ್ಡರ್ ವೈಸಾಗಿ ಮಾಡಿಕೊಂಡು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆ ಪ್ರೋಸೆಸ್ ಮಾಡಬೇಕಂದ್ರೆ ಫಸ್ಟು ನಮಗೆ ಎದುರಾಗುವಂಥದ್ದು ಚಾಲೆಂಜಸ್ ಏನಂತಂದರೆ ಮೊದಲಿಗೆ ಅಲ್ಲಿರುವಂಥ ಕಮ್ಯುನಿಟಿ ಲೀಡರ್ಸು. ಒಂದು ಕಮ್ಯುನಿಟಿಯಲ್ಲಿ 3 ರಿಂದ 4 ಜನ ಲೀಡರ್ಸ್ ಇರ್ತಾರೆ. ಒಬ್ಬರು ಲೀಡರ್ ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಇನ್ನೊಬ್ರು ಲೀಡರ್ ಕಂಡ್ರೆ ಇನ್ನೊಬ್ರಿಗಾಗಲ್ಲ. O&M ಅಲ್ಲಿ ಎಲ್ಲರದ್ದು ಡಿಸಿಷನ್ ಒಂದೇ ಇರಬೇಕು. ನಾವು ಅವ್ರು ಮಾಡ್ತಕ್ಕಂಥ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತೆ. O&M ಕಮಿಟಿ ಮೆಂಬರ್ಸು ಹೇಗಿರಬೇಕು ಅಂದರೆ ಮೇಯ್ನ್ಲಿ ಕಮ್ಯುನಿಟಿನ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು. ಇದು ಪ್ರತಿ ಒಂದು ಕಾಸು ಯಾರಿಗೆ ಹೋಗುತ್ತೆ, ಏನಕ್ಕೆ, ಈಗ ನಾವು ಪಾರ್ಟಿಗೆ ಅವ್ರವ್ರು ಇದ್ದು ಯಾರೇ ಒಬ್ಬ ಸೇವೆ ಮಾಡ್ಕೊಂಡು ಅವ್ರವ್ರಿಗೆ ಕಂಪ್ಲೇಂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರು. ಜನಗಳು ನಮ್ಗೆ ಯಾಕಂತ ಇದ್ದರು. O&D ಕಮಿಟಿ ಈಗ ಒಟ್ಟು ಸೇರಿದೆ. ಅದಾದಮೇಲೆ ನಮಗೆ ಮೇಯ್ನ್ ಚಾಲೆಂಜಸ್ಸು ಕಾಂಟ್ರಿಬ್ಯೂಷನ್. ಆಲ್ರೆಡಿ O&M ಅಂದ್ರೆ ನೆಕ್ಸ್ಟು ಸಸ್ಟೈನಬಿಲಿಟಿ ಅಂದರೆ ಅವರು ನಿರಂತರತೆನ ಕಾಪಾಡ್ಕೊಂಡು ಹೋಗೋಕ್ಕೆ ನಾವಿಲ್ಲ ಅಂದರೂ ಅವರು ಅದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಏನು ಮಾಡ್ತೀರಿ, ಜಾಯಿಂಟ್ ಅಕೌಂಟನ್ನು ಮಾಡಿ ಅಲ್ಲೇನಾದರೂ ಸಮಸ್ಯೆಗಳು ಏನಾದರೂ ಬಂತು ಅಂದರೆ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲ ಅವರೇ ಕಮ್ಯುನಿಟಿಯವರೇ ಯಾವ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇನ್ನೂ ಹೇಳಬೇಕು ಅಂದರೆ ಚೇಂಬರ್ ಏನಾದರೂ ಉಟ್ಕೊಂಡಿದ್ರು ಅದರಿಂದ ಅವ್ರಿಗೆ ವೋಚರ್ ಕೊಟ್ಬಿಟ್ಟು ಅದರಿಂದ ದುಡ್ಡಿನ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಹೆಲ್ಪ್ ಇದ್ರೂ O&M ಕಮಿಟಿಯಿಂದ ನಾವು ಮಾಡ್ಕೊಳ್ಳೋಕ್ಕೆ ತುಂಬಾ ಸಹಾಯ ಆಗ್ತಿದೆ ಇದರಿಂದ. ಹಂಗಾಗಿ ನಮ್ಗೆ ಇವಾಗ ಎಲ್ಲ ತುಂಬ ಅನುಕೂಲ ಆಗಿದೆ. ತಿಂಗಳ 200 ರೂಪಾಯಿ ಕಟ್ತೀವಿ. ಹಂಗಾಗಿ ನಮ್ಗೆ ಹೊರಗೆಲ್ಲ ಹೋಗಕ್ಕೆ ಏನು ಕಷ್ಟ ಇಲ್ಲ. ಒಂದು ರೂಮ್ ಐತೆ ಜಳಕ ಮಾಡೋಕೆ, ಅದಕ್ಕೆ ಅಲ್ಲಿ ಹೋಗಿ ನಾವು ಏನು ಪ್ಯಾಡ್ ಅದೆಲ್ಲ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಮಕ್ಕಳಿಗೆ ಇನ್ನು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಯಾವ ಥರ ಯೂಸಿಂಗ್ ಮಾಡಬೇಕು, ಯಾವ ಥರ ಥ್ರೋ ಮಾಡಬೇಕು, ಯಾವ ಥರ ನೀಟ್ನೆಸ್ ಆಗಿ ಇಟ್ಕೋಬೇಕು. ಓದಿರೋ ಮಕ್ಕಳಿಗೆ ಗೊತ್ತಾಗಲ್ಲ. ಇವಾಗ ಚಿಕ್ಕ ಪುಟಾಣಿ ಮಕ್ಕಳುಗಳಿಗೆ ಹೇಳೋಕ್ಕಾಗಲ್ಲ. ಮೇನ್ ನಾವು ಲೇಡೀಸ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಲೇಡೀಸ್ಗೆ ಮೇನ್ ಅವ್ರದ್ದಲ್ಲಿ ಅದಿರಲ್ಲ, ನಮ್ಮದ್ರಲ್ಲಿ ವಿಸ್ಪರ್ಸು ಅದೆಲ್ಲ ಮೇಂಟೆನೆನ್ಸ್ ನಾವು ಮಾಡಬೇಕಾಗುತ್ತೆ.
O&M'u ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಸಮುದಾಯದಲ್ಲಿ ಯಾವುದೇ ಥರದ್ದು ವಾಶ್ಗೆ ಸಂಬಂಧಿಸಿದಂಥ ಯಾವುದೇ ಇಶ್ಯೂಸ್ ಇರಲ್ಲ. ವಾಶ್ಗೆ ಸಂಬಂಧಿಸಿದಂತಲ್ಲ, ಅವರು ಮನಸ್ಸು ಮಾಡಿದರೆ ಏರಿಯಾದಲ್ಲಿ ಯಾವುದೇ ಇಶ್ಯೂಸ್ ಆದರೂ ಅವರು ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋ ಒಂದು ಮೇಯ್ನ್ ಉದ್ದೇಶದಿಂದನೇ ನಾವು O&M ಕಮಿಟಿನ ಮಾಡೋಂಥದ್ದು ನಡೀತದೆ. O&M ಕಮಿಟಿ ಜಾಲಿ ಎಲ್ಲ ಜಾಲಿ